ನೋಡಲ್ಲ ಬೆಳಗ್ಗೆ ಆಗೋದಿಲ್ಲ ಕ್ಯಾರೆಕ್ಟರ್ ನೋಡಿ ಏನೋ ಬರ್ತಿದೆ ಇಂಟರ್ನಲ್ ಹೊರಗಡೆ ಬರ್ತಿದೆ ಅಂತ ಎಕ್ಸಿಬಿಷನ್ ಆಗ್ತಾ ಇದೆ ಇದು. ಜಗ್ಗೇಶ್ ಒಂದು ಟಮಟೆ ಬಿಟ್ಬಿಟ್ಟು ಏನಂತ ಒಳಗಡೆಯಿಂದ ಒಂದು ರಸ ಬರುತ್ತೆ. ಅಯ್ಯೋ ಸರಿ 1 2 3 ಸಾಕಾಗಿದೆ. ಈ ದೋಸೆ ತಿಂದ್ರೆ ಹಂಗೆಲ್ಲ ಆಗುತ್ತಾ? ನೀವು ನಾವು ಬೇರೆ ಪ್ರಭಾವ ಅಲ್ಲಲ್ಲ, ಈ ತರ ತಿಂದ್ರೆ ಲೊಕೇಶನ್ ಬಂದು ಕರ್ಕೊಂಡು ಹೋಗ್ತಾರೆ, ಲೊಕೇಶನ್ ಹುಡ್ಕೊಂಡ್ ಬರ್ತಾರೆ. ನಮಸ್ಕಾರ, ಅಂಗ್ರೇಶ್ ಒನ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ವೀರೇಶ್ ಅವರಿಗೆ. ಇವತ್ತು ನಾವು ಬನಶಂಕರಿ 5th ಸ್ಟೇಜ್. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ರಳ್ಳಿ ಬರುತ್ತಾ, ಬನಶಂಕರಿ 5th ಸ್ಟೇಜ್ ಉತ್ರಳ್ಳಿ ಅಂತ. ಅಲ್ಲಿ NPS ಸ್ಕೂಲ್ ಐತಿ. ಅದರ ಹತ್ರ ಒಂದು ಸೂಪರ್ ಡೂಪರ್ ಶ್ರೀ ಗುರು ರಾಘವೇಂದ್ರ ಟಿಫನ್ಸ್ ಅಂತ ಮಸ್ತ್ ಇರುತ್ತೆ. ಇಡ್ಲಿ ದೋಸೆ ಮಸ್ತ್ ಇರುತ್ತೆ. ಹಿಂಗಾಗಿ ನಾವಿಲ್ಲಿ ಮುಂಜಾನೆ ತಿನ್ಬೇಕಂತ ಬಂದೀವಿ. ಬರ್ರಿ ಹೋಗಮೋ, ಏನೈತಿ ಇದ್ದದನ್ನ ಐಟಮ್ ತಿನ್ನಮ್ಮ. ಸೊ ನಮ್ಮ ಹಿಂದೆ ಅದರಲ್ಲ ಇವ್ರು ಭಾಳ ಸಿಕ್ಕಾಪಟ್ಟೆ ಒಳ್ಳೆ ಸ್ನೇಹಿತರು. ಥ್ಯಾಂಕ್ ಯು. ಅವ್ರದ್ದು ಇವತ್ತು ಫಂಕ್ಷನ್ ನಡೀತಿದೆ. ಫಂಕ್ಷನ್ ಟ್ರೀಟ್ನ ಅವ್ರು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ, ತಿನ್ನೋಣ. ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಖುಷಿಯಾಗಿರೋಣ ಬನ್ನಿ. ಸೊ ಇದೇ NPS. ಆಮೇಲೆ ಇದೆ ನೋಡಿ ಶ್ರೀ ಗುರು ರಾಘವೇಂದ್ರ ಟಿಫಿನ್ಸ್. ಅಡ್ರೆಸ್ ಕರೆಕ್ಟಾಗಿ ನೋಡ್ಕೊಂಬಿಡಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಬನಶಂಕರಿ, ಗೇಟ್ 1, 2nd ಮೇನ್, 5th ಕ್ರಾಸ್, ಬನಶಂಕರಿ 5th ಸ್ಟೇಜ್, ಉತ್ರಳ್ಳಿ. 100% ನ್ಯಾಚುರಲ್ ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಾರೆ. ಮಂಡೇ ಟು ಫ್ರೈಡೇ 4 PM to 11 PM ಇರುತ್ತೆ. ಆಮೇಲೆ ಸ್ಯಾಟರ್ಡೆ ಸಂಡೇ 7 AM to 12 PM ಇರುತ್ತೆ. ಮತ್ತು ಈವ್ನಿಂಗ್ 4 PM to 11 PM ಇರುತ್ತೆ. ಇಲ್ಲಿ ನಿಂತ್ಕೊಂಡು ನೀವು ತಿನ್ಬೋದು. ಆದರೆ ಜನ ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ತಿಂತಾರೆ. ವೆರಿ ಈಕೋ ಫ್ರೆಂಡ್ಲಿ, ಅದಕ್ಕೆ ಹೊರಗಡೆ ನಿಂತ್ಕೊಂತೀವಿ. ಇದು ಯಾವಾಗ ಸ್ಟಾರ್ಟ್ ಆಗಿದೆ ಹೋಟ್ಲು? ಸರ್, ಈ ಹೋಟ್ಲು ಶುರುವಾಗಿ 5 ತಿಂಗಳಾಯ್ತು. ಓಕೆ. ಸೊ ಏನೇನು ಐಟಮ್ ಸಿಗುತ್ತೆ ಇಲ್ಲಿ? ನಮ್ಮಲ್ಲಿ ಇಡ್ಲಿ, ವಡಾ, ದೋಸೆ, ರೈಸ್ ಬಾತ್, ಖಾರ ಬಾತ್, ಕೇಸರಿ ಬಾತ್, ಶಾವಿಗೆ ಬಾತ್, ಲೆಮನ್ ರೈಸ್, ಪುಳಿಯೋಗರೆ, ಈ ಥರ. ಎಕ್ಸಾಕ್ಟ್ ಲೊಕೇಶನ್? ಎಕ್ಸಾಕ್ಟ್ ಅಂದರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಬನಶಂಕರಿ ಬ್ರಾಂಚ್, ಗೇಟ್ 1 ಆಪೋಸಿಟ್ ಗೇಟ್. ಇದು ನಿಮ್ಮದು ಹೋಟ್ಲು ಏನು ವಿಶೇಷ ಮೇಡಮ್? ಯಾಕೆ ನೀವು ಗಾಣದೆಣ್ಣೆ ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು? ನಮ್ಮಲ್ಲಿ ಏನಂದರೆ ಸರ್, ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಈ ಹೋಟೆಲ್ನ ಪ್ರಾರಂಭ ಮಾಡಿದ್ದು. ಅಂದರೆ ಇವಾಗೆಲ್ಲನೂ ಎಣ್ಣೆಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಎಣ್ಣೆಗಳಲ್ಲೆಲ್ಲ ತುಂಬ ಕೆಮಿಕಲ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಮಾಡಿದರೆ ಗಾಣದ ಎಣ್ಣೆಯಲ್ಲೇ ಒಟ್ಟು ಮಾಡಬೇಕು ಅಂತ ಈ ಹೋಟೆಲ್ನ ಪ್ರಾರಂಭ. ಬಟ್ ನಾವು ತಿಂಡಿ ಐಟಮ್ ನೋಡಿದ್ರೆ ಸೇಮ್ ಪ್ರೈಸ್ ಅಷ್ಟೇ ಇದೆ, ಬೇರೆ ಕಡೆ ಎಷ್ಟಿದೆಯೋ ಅಷ್ಟೇ. ಗಾಣದ ಎಣ್ಣೆ ಕಾಸ್ಟ್ಲಿ ಆಗಲ್ವಾ ಮೇಡಮ್ ನಿಮಗೆ? ಕಾಸ್ಟ್ಲಿ ಬರುತ್ತೆ ಸರ್, ಯಾಕಂದರೆ ನಾವು ನಿಂತು ಇಲ್ಲಿ ಅಡುಗೆ ಮಾಡ್ತಾ ಇರೋದು. ಎಲ್ಲರೂ ನಿಂತು ಅಡುಗೆ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇರೋದು. ಇವಾಗ ಭಟ್ರನ್ನ ಇಟ್ಕೊಂಡ್ರೆ ಅವ್ರಿಗೆ ಎಲ್ಲ ಬರುತ್ತೆ. ಹೌದು. ಸೊ ನಾವು ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದಾರೆ. ಓಕೆ. ಸೊ ರಜಾ ಏನಿಲ್ಲ? ರಜೆ ಇಲ್ಲ ಅಂದರೆ ವೀಕ್ ಡೇಸು 4 PM to 11 PM ಅಷ್ಟೇ. ಸ್ಯಾಟರ್ಡೆ ಸಂಡೇ ಬೆಳಿಗ್ಗೆನೂ ಇರುತ್ತೆ ಮತ್ತು ಸಾಯಂಕಾಲನೂ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕಾಫಿ ಟೀ 15, ಬಾದಾಮ್ ಮಿಲ್ಕ್ 20, ಆಮೇಲೆ ಚಿಕ್ಕ ಇಡ್ಲಿ, ದೊಡ್ಡ ಇಡ್ಲಿ, ತಟ್ಟೆ ಇಡ್ಲಿ, ಆಮೇಲೆ ಗೀ ಪುಡಿ ಇಡ್ಲಿ, ಉದ್ದಿನ ವಡ, ಮಸಾಲೆ ವಡ, ಖಾರ ಬಾತು, ಕೇಸರಿ ಬಾತು, ಚೌಚೌ ಬಾತು, ರೈಸ್ ಬಾತು, ಚಿತ್ರಾನ್ನ, ಲೆಮನ್ ರೈಸ್, ಬಿಸಿಬೇಳೆ ಬಾತು. ಆಮೇಲೆ ದೋಸೆಗಳಲ್ಲಿ ಇಷ್ಟೊಂದು ವೆರೈಟಿ ಇದೆ. ಆಮೇಲೆ ತುಪ್ಪ ಹಾಕಿರುವಂಥ ದೋಸೆಯಲ್ಲಿ ಇಷ್ಟೊಂದು ವೆರೈಟಿ ಇದೆ. ಹೆಚ್ಚುವರಿ ನೋಡಿ ಬೆಣ್ಣೆ ಗಿಣ್ಣೆ ಪಲ್ಯ ತೊಗೊಂಡ್ರೆ ಅದು ಎಕ್ಸ್ಟ್ರಾ ಇರುತ್ತೆ. ಸೂಪರ್ ಆಗಿದೆ ಅಲ್ಲ? ತುಪ್ಪ ಖಾಲಿ, ತುಪ್ಪದಿಂದ ತುಂಬಿರುವಂಥ ಖಾಲಿ. ಆ ಕಡೆ ಇದೆ ಕಾವು, ಈ ಕಡೆ ಇಲ್ಲ. ಮಸಾಲೆ ಹಾಕ್ತೀವಲ್ಲ, ಹಾಗಾಗಿ ಕಮ್ಮಿ ಇರುತ್ತೆ. ಫುಲ್ ಸಾಫ್ಟ್ ಬರುತ್ತಲ್ಲ ಇದು ದೋಸೆ. ನಮ್ಮ ಹೆಮ್ಮೆಯ ನಂದಿನಿ ತುಪ್ಪ. ಹಣ ಅದಕ್ಕೊಂದು ಹಾಕಿಲ್ಲ.
ಅದಕ್ಕೆ ಹಾಕಿಲ್ಲ. ಹಾಕಿದ್ದೀರಾ? ನಮ್ದೇನಾ ಇದು? ಕೊಡಗೂರು. ಆಗುತ್ತಾ? ಅಡೆ ಸೂಪರ್ ಡೂಪರ್ ತುಪ್ಪ ಖಾಲಿ, ತುಪ್ಪ ಖಾಲಿ, ತುಪ್ಪ ಖಾಲಿ, ತುಪ್ಪ ಖಾಲಿ, ತುಪ್ಪ ಖಾಲಿ, ತುಪ್ಪ ಖಾಲಿ, ತುಪ್ಪ ಖಾಲಿ. ಎಷ್ಟು? ಒಂತಟ್ಟೆಯಲ್ಲಿ ಒಂದು ತಟ್ಟಲ್ಲಿ 2 ಬರುತ್ತೆ. ಬನ್ನಿ ಬನ್ನಿ ಬನ್ನಿ. 3 ತಟ್ಟೆ ಬಂತು ಹಾಗಾದ್ರೆ. 2 ಆರ್ಡರ್ ಮಾಡಿದ್ದು. ಎರಡೇ ಬೆಸ್ಟ್. ಬನ್ನಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರ ಕೈ ಹಾಕ್ಬೇಕು ಟೇಸ್ಟ್ಗೆ. ಮೇಡಮ್ ಬನ್ನಿ ಬನ್ನಿ ಬೇಗ. ತುಪ್ಪದ ದೋಸೆ. ಯಾವ್ದ್ರಿ ತುಪ್ಪ ಇದು? ಯಾವ ತುಪ್ಪ ಇದು? ಇನ್ನೊಂದು ಬರ್ತಾ ತುಪ್ಪ. ನೋಡಿ, ಬೈ 1 get 1 free. ಮೇಡಮ್ ನಾಳೆ ಬಂದು ಹಂಗೆ ಕೇಳ್ತಾರಲ್ಲ. ತುಂಬಾ ಸಾಫ್ಟ್ ಆಗಿದೆ. ಇಲ್ಲಿ ತುಪ್ಪ ಇರ್ಲಿ, ಎಣ್ಣೆ ಇರ್ಲಿ, ಗಾಣದ ಎಣ್ಣೆ ಯೂಸ್ ಮಾಡ್ತಾರೆ. ಆಮೇಲೆ ತುಪ್ಪ ಒಳ್ಳೆ ದೇಶಿ ತುಪ್ಪ ಯೂಸ್ ಮಾಡ್ತಾರೆ. ನಂದಿನಿ ತುಪ್ಪ, ನಮ್ಮ ಹೆಮ್ಮೆಯ ನಂದಿನಿ ತುಪ್ಪ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಪ್ರೀತಿಯಿಂದ ಬಾರ್ಲಾ ಇಲ್ಲಿ ಫಂಕ್ಷನ್ ನಡೀತಾ ಇದೆ. ಬಳಸ್ತಾರೆ. ಬನ್ನಿ ಫಂಕ್ಷನ್ ಊಟ. ಬೈ ಚಾನ್ಸ್ ಚೇಂಜ್ ಇಲ್ಲ, ದುಡ್ಡು ಕಮ್ಮಿ ಆಯ್ತು ಅಂತ ಹೇಳಿ ನಾಳೆ ಕುಡಿದಾರೆ ಅಂತಾರೆ. ಹಾ ಬನ್ನಿ 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 ಮೇಡಮ್ ತಿಂದು ನೋಡಿ ಹೆಂಗಿದೆ. ಇಲ್ಲ ನೋಡಿ, ಲಿಪ್ಸ್ಟಿಕ್ ಕೆಟ್ಟೋಗ್ಬಿಡುತ್ತಾ? ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬ. ಸರ್ ಹೇಗಿದೆ ದೋಸೆ? ಸೂಪರ್. ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ತಿಂದ ಮೇಲೆ ಒಂದು ಗಾಢ ಮೌನ ಇರುತ್ತೆ. ಆ ಮೌನದಲ್ಲಿ ತುಂಬಾ ಅಲ್ಲ ವಿಡಿಯೋ 5 ನಿಮಿಷ ಆಗ್ಬೇಕು. ಅದಕ್ಕೆ ಮಧ್ಯದಲ್ಲಿ ನೀವೇ ಒಂದು ಆಡ್ಸ್ ಹಾಕ್ಬಿಡಿ. ಸೀರಿಯಲ್ ತರ 5 ನಿಮಿಷ ಎಳಿಬೇಕೀಗ. ನೀವು ತಿಂತೀರಾ? ನೀವೇ ಯಾರು ತಿಂತೀರಾ? ಎಷ್ಟು ಚೆನ್ನಾಗಿ ತಿಂದ್ರು ವೀರೇಶ್ ಅವರು. ನಾರ್ಮಲ್ ಆಗಿ ಚೆನ್ನಾಗಿ ಯಾರು ತಿಂದಿದ್ದು ನೋಡಿಲ್ಲ ನಾವು. ಆಸ್ವಾದಿಸ್ತಾ ಇದ್ದಾರೆ. ಮಾತಾಡಿ ಮಾತಾಡಿ ಹಂಗೆ ಮಾತಾಡಿ. ಬೇರೆಯವ್ರ ಇಮಿಟೇಷನ್ ನಾವು ತಿನ್ಸ್ಬೇಕಂತ. ಸರ್ ಮೇಡಮ್ ನೀವು ತಿನ್ನಿ. ಏನು ತಿನ್ನಲ್ವ ನೀವು? ಇಲ್ಲ, ನೀವೆಲ್ಲ ತಿನ್ಲಿ ಫಸ್ಟ್, ಮಕ್ಕಳು ಬೆಳಿಲಿ ತಿಂದು ಅಂತ. ಅದಕ್ಕೆ ಕೈ ತುತ್ತು ಕೊಡ್ತಾ ಇದೀವಿ ಅವರಿಗೆ. ವಾ, ಎಲ್ಲಿತ್ತು ಇಲ್ಲಿ ತನಕ ಟೇಸ್ಟ್ ನೋಡಿ. ಕೈ ಹಾಕಿದ್ರೆ ಹೆಂಗ್ ಖಾಲಿ ಆಗ್ಬಿಡುತ್ತೆ. ಧ್ವಂಸ ಅಂತೀವಿ ನಾವು ಇದಕ್ಕೆ. ಕೈ ಹಾಕ್ತಾ ಇರ್ಬೇಕು. ನೋಡಿ ಸೂಪರ್ ಡೂಪರ್ ತುಪ್ಪ ಖಾಲಿ ದೋಸೆ. ಫಂಕ್ಷನ್ ಮುಗಿತಪ್ಪ. ಊಟ ಮಾಡಲ್ಲ ಫಂಕ್ಷನ್ ನಮ್ ಕಾಣ ಅಂದ್ರೆ ಏನು? ತುಪ್ಪ ಖಾಲಿ ದೋಸೆ, ತುಪ್ಪ ಖಾಲಿ ದೋಸೆ ಇದೆ ಅಂತ ಹೇಳ್ತಾ ಇದ್ರು. ಖಾಲಿ ಆಗಿದ್ರ ಬಗ್ಗೆ ಯಾಕೆ ಮಾತಾಡ್ತಾರೋ, ಇದ್ರ ಬಗ್ಗೆ ಮಾತಾಡ್ಲಿ ಅಂತ ನಾವು ತುಪ್ಪ ಖಾಲಿ ದೋಸೆ ಅಂತಿದ್ದಾರೆ. ಅಂದ್ರೆ ನಾವ್ ಅನ್ಕೊಂಡ್ವಿ ತುಪ್ಪ ಖಾಲಿ ಆಗ್ಬಿಟ್ಟಿದೆ, ದೋಸೆ ಮಾತ್ರ ಇದೆ, ದೋಸೆ ಇದೆ ಅಂತ. ಅಯ್ಯೋ ಅಂತ ನಾವು ನೋಡಿದ್ರೆ ತುಪ್ಪ ಖಾಲಿ ದೋಸೆ, ಅದನ್ನೇ ಇದ್ರ ಹೆಸರೇ ತುಪ್ಪ ಖಾಲಿ ದೋಸೆ. ಅದು ಖಾಲಿ ದೋಸೆ ತುಪ್ಪದಲ್ಲಿ ಓ ಖರೆ ತಲೆಗೆ ಬಂದಿಲ್ಲ ಅದು. ಬರ್ತಾ ಇದೆ. ಬರ್ತಾ ಇದೆ. ಇದು ಚೆನ್ನಾಗಿದೆ ಅಲ್ಲ ಅಲ್ವಾ ಮ್ಯಾಮ್? ಚೆನ್ನಾಗಿದೆ. ಹಣ್ಣಕ್ಕೆ ಹಾಕ್ತಾನಂತೆ. ತುಂಬಾ ಹೆಲ್ತಿ. ಏನ್ ತಿಂದ್ರೆ ತುಂಬಾ ಹೆಲ್ತಿ ಆಗಿದೆ. ಯಾವುದೇ ಬ್ಲೋಟಿಂಗ್ ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಗ್ಯಾಸ್ ಆಗಲ್ಲ, ಸೋಡಾ ಯೂಸ್ ಮಾಡಲ್ಲ. ಮನೇಲಿ ತಿನ್ನಂಗ ಆಗುತ್ತೆ ನಮಗೆ. ಎಲ್ಲಿ ಸಿಗುತ್ತೆ ಈಗಿನ ಕಾಲದಲ್ಲಿ? ತುಂಬಾ ಅದು ಬೇಡ ಮಾರ್ರೆ, ಬೇರೆ ತರ ಆಗ್ತದೆ. ಈ ದೋಸೆ ತಿಂದ್ರೆ ಹಂಗೆಲ್ಲ ಆಗುತ್ತಾ? ತಿಂದಿದ್ದೀರಾ ನೀವು? ನಾವು ಬೇರೆ ಪ್ರಭಾವ ತಿಂದ್ರೆ ಹಂಗೆಲ್ಲ ಅಲ್ಲ. ಈ ತರ ತಿಂದ್ರೆ ಲೊಕೇಶನ್ ಬಂದು ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಹುಡ್ಕೊಂಡ್ ಬರ್ತಾರೆ. ಅನುಭವದ ನೋಡಿದೀವಿ. ಮತ್ತೆ ಅಭಿ ಯಾವ ತರ ತಿನ್ನೋದ್ ಬೇಡ, ಅಭಿ ಜಸ್ಟ್ ಪ್ರೆಸೆಂಟ್ ಸಾಕು. ಹೇಳ್ಬೇಡ, ಈಗಲೇ ಮಾಡಿದ್ದಂತೇಳಿ ಇವತ್ತೇ ಮಾಡೋದು. ಏನದು ಬಿಸಿ ಬಿಸಿ ದೋಸೆ ಅಂದ್ಬಿಡು, ಹೋಯ್ತು. ಇವತ್ತೇ ಮಾಡೋ ದೋಸೆ ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ಈಗ ಕೊಟ್ಟಂಗೆ ಆಗಿದೆ. ಆಮೇಲೆ ಅವ್ರ ಮೇಲೆ ನೆಗೆಟಿವ್ ಆಮೇಲೆ ಬೇರೆ ಹೋಟ್ಲಲ್ಲಿ ಎಲ್ಲ ಹೋಟ್ಲಲ್ಲಿ ಅವಾಗೇ ಮಾಡ್ತಾರಪ್ಪ.
ಆ ಕಮೆಂಟ್ ಬರ್ಲಿ ಅಂತಾನೆ ಹಿಂಗೆ ಹೇಳೋದು. ಮಾರ್ಕೆಟಿಂಗ್ ಫನಿಯರ್ ಸೈಡ್ ಇರ್ಬೇಕಲ್ಲ. ಬಿಟ್ಟಾಗುರಿ ಬಿಟ್ಟವಾಣ ಅಷ್ಟೇ. ಇನ್ಮೇಲೆ ನಾನು ಶುರು ಮಾಡ್ತೀನಿ. ಏನ್ ಇಷ್ಟು ದಿನ ಏನೇ ಶುರುವಾಗಿಲ್ಲ ಅದು. ಇಟ್ಟಗುರಿ ಬಿಟ್ಟವಣ. ಇಟ್ಟಗುರಿ ಬಿಟ್ಟವಾಣ. ಇದ್ದಾಗ ನಿಮ್ಮದು ಕದ್ದಾಗ ನೋಡ್ರಿ ಲಾಸ್ಟ್ ಒನ್ ಸರ್. ಸೊ ಹಿಂಗೆ ಮಾಡೋಣ, ಹಿಂಗೆ ಜಾಸ್ತಿ ಬೆಳಿಬೇಡ್ರಿ, ಜಾಸ್ತಿ ಬೆಳಕತ್ತಿದ್ದೀರಾ, ಜಾಸ್ತಿ ಬೆಳಿಬೇಡಿ. ಬೆಳೆದ ಬೆಳಗಾಗೋದಿಲ್ಲ. ಕ್ಯಾರೆಕ್ಟರ್ ಅಯ್ಯೋ ಅಲ್ಲಿ ನೋಡಿ ಮಾಮ ಏನೋ ಬರ್ತಿದೆ. ಇಂಟರ್ನಲ್ ಹೊರಗಡೆ ಬರ್ತಿದೆ ಅಂತ ಎಕ್ಸ್ಟರ್ನಲ್ ಎಕ್ಸಿಬಿಷನ್ ಆಗ್ತಾ ಇದೆ ಇದು. ಜಗ್ಗೇಶ್ ಒಂದು ಟಮಟೆ ಬಿಟ್ಬಿಟ್ಟು ಐದಂತ ಒಳಗಡೆಯಿಂದ ಒಂದು ರಸ ಬರುತ್ತೆ. ಅಯ್ಯೋ ಸರಿ 1 2 3 ಸೂಪರ್ ಡೂಪರ್. ನಾವಿಲ್ಲಿ ಮುಂಜಾನೆ ಇಡ್ಲಿ ವಡ ತಿಂದಿದ್ವಿ, ಮಸ್ತ್ ಇತ್ತು. ಇಡ್ಲಿ ಮಾತ್ರ ಅಲ್ಟಿಮೇಟು, ಮಸ್ತ್ ಇರುತ್ತೆ. ಆಮೇಲೆ ವಡ ಕ್ರಿಸ್ಪಿ ಆಗಿರುತ್ತೆ, ಚಟ್ನಿ ಬಿಸಿ ಬಿಸಿ ಇಡ್ಲಿ ಕೊಡ್ತಾರ, ಭಾಳ ಚಂದ ಇರುತ್ತೆ. ಓಕೆ, ಸೊ ನೀವೇನಾದರೂ ಇಲ್ಲಿ ಬನಶಂಕರಿ ಇದೆಲ್ಲಿ ಬರ್ತದ್ರೆ ಕರೆಕ್ಟಾಗಿ ವಾಜರಹಳ್ಳಿ ಮಠದಲ್ಲ, ಅಲ್ಲಿ ಲೆಫ್ಟ್ ಹೋಗ್ಬೇಕು, ಇಲ್ಲಿ ಬರಬೇಕು. ಸೊ ಬಂದ ತಕ್ಷಣ ಇದೊಂದು ಲೊಕೇಶನ್ನು ಇಲ್ಲಿ ಹಾಕಿರ್ತೀವಿ ಎಲ್ಲಿ ಬರುತ್ತಂತ. ಶ್ರೀ ಗುರು ರಾಘವೇಂದ್ರ ಟಿಫನ್ಸ್ ಅಂತ. ಇಲ್ಲಿ ಗಾಣದ ಎಣ್ಣೆನ ಯೂಸ್ ಮಾಡಿ ಇವರು ಅಡುಗೆ ಮಾಡ್ತಾರೆ. ಮುಂಜಾನೆ ನೋಡ್ಬೇಕಿತ್ತು, ಫುಲ್ ರಶ್ಶು. ಇಲ್ಲಿ ಪಕ್ಕದಲ್ಲೇ ಒಂದು ನ್ಯಾಷನಲ್ NPS ಕಾಲೇಜ್ ಇದೆ, ಫುಲ್ ಬ್ಲೇಡ್ ಸ್ಕೂಲು. ಸೊ ಹಿಂಗಾಗಿ ಎಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತೆ ಎಲ್ಲ ಬಂದು ತಿಂದು ಹೋಗ್ತಿದ್ದಾರೆ. ಸೊ ನೀವೇನಾದ್ರು ಈ ಕಡೆ ಬಂದರೆ ಇಲ್ಲಿ ಬರ್ರಿ, ನಿಮಗೆ ಇಡ್ಲಿ ದೋಸೆ ಪಕ್ಕಾ ಇಷ್ಟ ಆಗುತ್ತೆ. ಓಕೆ, ಇದೇ ಥರ ನಮ್ಮ ಹಂಗ್ರಿ ಸೌಂಡ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.